ನಮಸ್ಕಾರ ರೀ. ಇವಾಗ ನಾನು ಆನಿಯನ್ ಪರೋಟ ಮಾಡಿದ್ದೀನಿ. ಸ್ವಲ್ಪ ಖಾರ ಬೂಂದಿ ಹಾಕಿ ಆನಿಯನ್ ಪರೋಟ ತುಂಬ ಚೆನ್ನಾಗಿ ಬಂದಿದೆ. ಲೇಯರು ಈ ಥರನೇ. ಇದನ್ನು ಹೇಗೆ ಮಾಡಿದ್ದೀವಿ ಅಂತೇಳಿ ನೋಡ್ಕೊಳ್ಳೋಣ. ನಮಸ್ಕಾರ ರೀ. ಇವತ್ತು ನಾನು ಆನಿಯನ್ ಪರೋಟನ ಮಾಡ್ತಾಯಿದ್ದೀನಿ. ದೊಡ್ಡದೊಂದು 4 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಥರ ಸ್ಲೈಸು. 1 ಬೌಲ್ನಷ್ಟು ಗೋಧಿ ಹಿಟ್ಟನ್ನು ಇಟ್ಕೊಂಡಿದ್ದೇನೆ. ತುಂಬ ಟೇಸ್ಟ್ ಆದಂಥ ಒಂದು ಪರೋಟವನ್ನು ಮಾಡೋಣ ರೀ. ಬೇಸಿಗೆ ಟೈಮ್ನಲ್ಲಿ ತುಂಬ ಸೆಕೆ ಇರುತ್ತಲ್ಲ ನೋಡಿರಿ, ಬೇರೆದೇನು ಹೋಗೋದಿಲ್ಲ ಜಾಸ್ತಿ ಊಟ. ಈ ಒಂದು ಈರುಳ್ಳಿ ಪರೋಟ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಇವಾಗ ಮಾಡೋಣ. ಇವಾಗ ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರೀ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಆಯಿಲನ್ನು ಹಾಕ್ತಾ ಇದ್ದೀನಿ ರೀ. 1/4 ಚಮಚದಷ್ಟು ಅರಿಶಿನ ಹಾಕ್ತಾ ಇದ್ದೀನಿ, ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಸ್ವಲ್ಪನೇ ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ರೆ ನಮಗೆ ಮೇಲೆ ಪರೋಟದು ಕಲರ್ ಚೆನ್ನಾಗಿ ಬರುತ್ತೆ. ನಾವು 1 ಬೌಲ್ನಷ್ಟು ನೀರನ್ನು ತೊಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪನೇ ಈ ಥರ ಹಾಕಿಬಿಟ್ಟು ಕಲಿಸ್ಕೊಳ್ಳೋಣ. ಎಲ್ಲನೂ ಚೆನ್ನಾಗಿ ನೀಟಾಗಿ ಕಲಿಸ್ಕೋಬೇಕು. ಇವಾಗ ನಮ್ಮದು ಹಿಟ್ಟು ಸ್ವಲ್ಪನೇ ತುಂಬ ಲೂಸ್ ಮಾಡ್ಕೋಬಾರ್ದ್ರಿ. ಅಷ್ಟೇ, ಸ್ವಲ್ಪ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಲೂಸ್ ಇದ್ದರೆ ಸಾಕು. ತುಂಬ ಟೈಟ್ನೂ ಇರಬಾರ್ದು, ತುಂಬ ಲೂಸ್ನೂ ಇರಬಾರ್ದು. ಇವಾಗ ನೋಡ್ಬೋದ್ರಿ, ನಾನು ಚೆನ್ನಾಗಿ, ಅಂದರೆ ತುಂಬ ಟೈಟ್ನೂ ಇಲ್ಲ, ತುಂಬ ಲೂಸ್ನೂ ಇಲ್ಲ, ಮೀಡಿಯಮ್ ಆಗಿಯೇ ನಾನು ಕಲಿಸ್ಕೊಂಡಿದ್ದೇನೆ. ನೋಡಿದ್ರೇ ಇವಾಗ ನಮ್ಮದಿದು ರೆಡಿಯಾಗಿದೆ. ಇವಾಗ ಇದನ್ನು ಮುಚ್ಚಿಟ್ಕೊಳ್ಳೋಣ. ಇಷ್ಟು ನೀರು ಉಳಿದ್ಕೊಂಡಿದೆ. ಇವಾಗ ನೀವು ನೋಡ್ಬೋದ್ರಿ, ನಾನಿಲ್ಲಿ ಇದಕ್ಕೆ ತುಂಬ ಒಂದು ಟೇಸ್ಟ್ ಆದಂಥದ್ದು ಪರೋಟ ಮಾಡ್ಲತ್ತೀವಿ ನೋಡ್ರಿ, ಆನಿಯನ್ ಪರೋಟ. ಇದಕ್ಕೇ ನಾವು ಇವಾಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೀನಿ. ಮತ್ತು ಇದೊಂದು ಪುಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪನೇ ಜೀರಿಗೆ ಪುಡಿ ಇದೆ ರೀ. 1 ಚಮಚದಷ್ಟು ಅಚ್ಚ ಖಾರದ ಪುಡಿ ಇಟ್ಕೊಂಡಿದ್ದೀನಿ. ಇದು 1/4 ಚಮಚದಷ್ಟು ಕಾಳು ಮೆಣಸು. ಇದು ಒಂಚೂರು ಗರಂ ಮಸಾಲವನ್ನು ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ನೋಡಿರಿ, ಒಂದು 100 ಗ್ರಾಮ್ನಷ್ಟು ಖಾರ ಬೂಂದಿ, ಇದೆಲ್ಲ ಮಿಕ್ಸ್ ಇದ್ದದೇ ತೊಗೊಂಡಿನಿ. ಇದು ಖಾರ ಬೂಂದಿ ಇಷ್ಟಪಡಲ್ಲ ಅಂತಂದರೆ ನೀವು ಕಡಲೆ ಹಿಟ್ಟನ್ನು ಹಾಕ್ಕೋಬೋದು. ಇವಾಗ ಇವೆಲ್ಲವನ್ನು ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಎಲ್ಲವನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪನೇ ಬ್ಲ್ಯಾಕ್ ಸಾಲ್ಟ್ ಅಂತಾರೆ ನೋಡಿರಿ, ಅದನ್ನು ಹಾಕ್ತಾಯಿದ್ದೀನಿ. ಇದು ಹಾಕೋದಿದ್ರೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇವಾಗ ನಾನು ಮಿಕ್ಸಿ ಮಾಡ್ತಾಯಿದ್ದೀನಿ, ಮಾಡ್ಕೊಂಡಿದ್ದೇನೆ, ಇದಕ್ಕೇ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದನ್ನು ಇದ್ರ ಜೊತೆಗೇ ನಾವು ಆನಿಯನ್ ಜೊತೆಗೆ ಮಿಕ್ಸ್ ಮಾಡೋಣ ರೀ. ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಇದಕ್ಕೆ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಇವಾಗ 1 ಹಸಿಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಇದು ಹಾಕೋದಿದ್ರೆ ಹಾಕ್ಬೋದು, ಸ್ಕಿಪ್ ಮಾಡೋದಿದ್ರೆ ಮಾಡ್ಬೋದು. ಇವಾಗ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ರೀ. ಇದು ನಾನು ಸ್ವಲ್ಪ ದೊಡ್ಡದೇ ತೊಗೊತಾ ಇದ್ದೀನಿ ರೀ. ಇಷ್ಟು ದೊಡ್ಡದೇ ತೊಗೊಂಡಿದ್ದೀನಿ ಸೈಜಲ್ಲಿ. ಇವಾಗ ನಾನು ತವಾನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪನೇ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಇವಾಗ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಲಟ್ಟಿಸ್ತಾ ಇದ್ದೀನಿ ರೀ. ಇದನ್ನು ಸ್ವಲ್ಪನೇ ತೆಳ್ಳಗೆ ಮತ್ತು ದೊಡ್ಡದಾಗಿನೂ ಲಟ್ಟಿಸ್ಬೇಕು ರೀ, ಅಂದರೆ ನಮಗೆ ಪರೋಟ ಚೆನ್ನಾಗಿ ಬರುತ್ತೆ. ಸ್ವಲ್ಪನೇ ಈ ಥರ ಹಿಟ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಲಟ್ಟಿಸ್ಬೇಕು ರೀ. ನಮ್ಮದು ಸಮವಾಗಿ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ನಮ್ಮದು ಆನಿಯನ್ ನಾವು ಇಟ್ಕೊಂಡಿದ್ದೆ ನೋಡಿರಿ, ಇದನ್ನು ಈ ಥರ ಹಾಕ್ಕೋಬೇಕು. ಅಂದರೆ ಆನಿಯನ್ ಪರೋಟ ಆನಿಯನನ್ನು ಹಾಕ್ಕೋಬೇಕು ಚೆನ್ನಾಗಿ. ನಾನು ಎಲ್ಲವನ್ನು ಈ ಥರನೇ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸೈಡ್ನಲ್ಲಿ ಬಿಟ್ಕೋಬೇಕು, ಗ್ಯಾಪು ಬಿಟ್ಕೊಂಡ್ಬಿಟ್ಟು ಈ ಥರನೇ ನಾವು ಅಂದರೆ ಈ ಥರ ರೌಂಡ್ ಶೇಪು ಮಾಡಬೇಕು ರೀ. ರೌಂಡ್ ಶೇಪು ಈ ಥರನೇ, ತುಂಬ ಇದು ಮಾಡ್ಲಿಕ್ಕೆ ಹೋಗ್ಬಾರ್ದು, ಪ್ರೆಸ್ ಮಾಡೋಕ್ಕೆ ಹೋಗ್ಬಾರ್ದು. ಈ ಥರನೇ ಸ್ವಲ್ಪ ನಿಧಾನಕ್ಕೆ ನಾವು ಈ ಥರ ಮಾಡಬೇಕು. ಮತ್ತು ಇದು ಚೆನ್ನಾಗಿ ನಾವು ಕವರ್ ಮಾಡಬೇಕು. ಈ ಥರನೇ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಇದು ಬಿಟ್ಕೊಳ್ಳೋದಿಲ್ಲ. ಇವಾಗ ನಮ್ಮದು ಸರಿಯಾಗಿದೆ. ನಾನು ಇದನ್ನು ಮಧ್ಯಕ್ಕೆ ಕಟ್ ಮಾಡ್ತಾಯಿದ್ದೀನಿ. ಈ ಥರ ಮಧ್ಯಕ್ಕೆ ಕಟ್ ಮಾಡೋದು. ಇವಾಗ ನೋಡಿಗೆ ಕಟ್ ಮಾಡ್ಕೊಂಡಿದ್ದೇನೆ. ನಮಗೆ ಲೇಯರು ಇದು ಪರೋಟ ಥರನೇ ಬರುತ್ತೆ, ನೋಡ್ಬೋದು. ಇದನ್ನು ಈ ಥರ ತೊಗೊಂಡ್ರೆ ಇಲ್ಲಿ ಒಳಗಡೆ ನೋಡ್ಬೋದು ಲೇಯರ್ ಇದೆ. ಈ ಥರ ತೊಗೊಂಡ್ಬಿಟ್ಟು ನಾವು ಈ ಪರೋಟ, ಇವಾಗ ಇದನ್ನು ನಾನು ಈ ಥರನೇ ತೊಗೋಬೇಕ್ರಿ. ಈ ಥರ ನಾವು ಹೀಗೆ ಫೋಲ್ಡ್ ಮಾಡಿಕೊಂಡು ಇದನ್ನು ಕೆಳಗಡೆ ಈ ಥರ ತೊಗೊಂಡ್ರೆ ನಮಗೆ ಇದು ಪರೋಟ ನೋಡ್ಬೋದು ಆಗಿರುತ್ತೆ. ಇದನ್ನೂ ಒಂದು ಸಹ ಮಾಡ್ಕೊಳ್ಳೋಣ. ಈಗ ನಾವು ಇದನ್ನೂ ಒಂದು ಸಹ ಇದೇ ಥರನೇ ಮಾಡ್ಕೋಬೇಕ್ರಿ, ನೋಡ್ಬೋದು. ಈ ಥರನೇ ಮಾಡ್ಕೊಂಡ್ಬಿಟ್ಟು ಈ ಥರ ನಮಗೆ ಈಗ ಚಪಾತಿಗೆ ಯಾವ ಥರ ಮಾಡ್ತೀರಾ ಅದೇ ಥರನೇ ಹಿಂಗೆ ಮಾಡ್ಕೊಂಡು ಲಟ್ಟಿಸೋಣ.
ಇದು ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೋಬೇಕ್ರಿ, ಅಂದರೆ ಇದು ತೆಳ್ಳಗಾಗಿದೆಯಲ್ಲ ಹಾಗಾಗಿ ನಮಗೆ ಒಡ್ಕೊಂಡು ಹೋಗೋಷ್ಟು ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಹಿಟ್ಟು ನಾವು ಜಾಸ್ತಿ ಹಾಕಿ ಲಟ್ಟಿಸ್ತಾರೆ ನಮಗೆ ಈ ಥರ. ಇವಾಗ ನಮ್ಮದು ಪರೋಟ ಈ ಥರನೇ ರೆಡಿಯಾಗಿದ್ರಿ. ಇವಾಗ ನಮ್ಮದು ರೆಡಿಯಾಗಿದೆ. ಇವಾಗ ನಮ್ಮದು ತವ ಬಿಸಿಯಾಗಿದೆ. ನಮ್ಮದು ಇನ್ನೊಂದು ಪರೋಟ ಸಹ ನಾನು ಲಟ್ಟಿಸ್ತಾ ಇದ್ದೇನೆ. ಇವಾಗ ನಮ್ಮದು ಇದನ್ನು ಈ ಕಡೆ ಹಾಕೋಣ. ಸ್ವಲ್ಪನೇ ನಾನು ಆಯಿಲನ್ನು ಹಚ್ಕೊತಾ ಇದ್ದೀನಿ. ಇವಾಗ ನಾವು ಈ ಸೈಡ್ನು ಬೇಯಿಸ್ಕೊತಾ ಇದ್ದೀವಿ. ನೋಡ್ಬೋದು, ಈ ಸೈಡ್ನು ನಾನು ಸ್ವಲ್ಪನೇ ಆಯಿಲ್ ಹಚ್ಕೊತಾ ಇದ್ದೀನಿ. ಇವಾಗ ನಮ್ಮದು ರೆಡಿಯಾಗಿದೆ, ತೆಗಿತಾ ಇದ್ದೀನಿ. ಇವಾಗ ನೋಡ್ಬೋದು ಪರೋಟ ರೆಡಿಯಾಗಿದೆ. ಇವಾಗ ಪರೋಟ ರೆಡಿ ಮಾಡಿದ್ದೀನಿ ರೀ. ಇವಾಗ 2 ಸೈಡ್ನು ನಾನು ಈ ಪರೋಟವನ್ನು ಬೇಯಿಸಿದ್ದೇನೆ. ಇವಾಗ 2 ಸೈಡ್ ರೆಡಿಯಾಗಿದೆ. ಇವಾಗ ಕೊನೆಯದಾಗಿ ನಾನು ಪರೋಟ ಲಾಸ್ಟು ರೆಡಿ ಮಾಡಿದ್ದೀನಿ. ಈಗ ನಮ್ಮದು ಆಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ನಾನು 8 ಪರೋಟವನ್ನು ಮಾಡಿದ್ದೀನಿ ರೀ. 4 ಉಳ್ಳೆಯನ್ನು ಮಾಡ್ಕೊಂಡಿದ್ದಲ್ಲ, 8 ಪರೋಟ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲನೂ ಸಹ ನಮ್ಮದು ಆನಿಯನ್ನು ಚೆನ್ನಾಗಿ ಇದ್ರ ಜೊತೆಗೇ ಇದಾಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.